ಬೆಂಗಳೂರಿನ ಕೆಂಪೇಗೌಡ ನಗರದಲ್ಲಿ ಬೀದಿ ನಾಯಿ ದಾಳಿಯಾಗಿದೆ. ನಿನ್ನೆ ಸಂಜೆ 6 ಗಂಟೆಗೆ ಯುವಕನ ಮೇಲೆ ನಾಯಿಗಳು ದಾಳಿಯನ್ನ ನಡೆಸಿದೆ. ನಾಯಿ ದಾಳಿಯ ಬಳಿಕ ಯಲಹಂಕ ಆಸ್ಪತ್ರೆಗೆ ಯುವಕನನ್ನ ಸೇರಿಸಲಾಯಿತು. ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಂತ ಹೇಳಿ ವೈದ್ಯರು ಹೇಳಿದ ಹಿನ್ನೆಲೆಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಆ ಯುವಕನನ್ನ ದಾಖಲಿಸಲಾಗುತ್ತೆ. ಆದ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನೇ ನೀಡಿಲ್ಲ. ಆಸ್ಪತ್ರೆಯಲ್ಲಿ ವೈದ್ಯರು ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಿಂದ ಮತ್ತೆ ಆ ಯುವಕನನ್ನ ಮನೆಗೆ ವಾಪಸ್ ಕಳುಹಿಸಿದ್ದಾರೆ. ಯಲಹಂಕ ಆಸ್ಪತ್ರೆಯಲ್ಲೇ ನಿಮಗೆ ಚಿಕಿತ್ಸೆಯನ್ನ ನೀಡಲಾಗಿದೆ, ಹಾಗಾಗಿ ಮನೆಯಲ್ಲಿ ವಿಶ್ರಾಂತಿ ಪಡೆಯಿರಿ ಅಂತ ವೈದ್ಯರು ಹೇಳಿದಾರಂತೆ. ಚಿಕಿತ್ಸೆ ನೀಡದೆ ಮನೆಗೆ ವಾಪಸ್ ಕಳುಹಿಸಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು. ಯುವಕನ ದೇಹ ರಕ್ತಸಿಕ್ತವಾದ್ರೂ ಬ್ಯಾಂಡೇಜ್ ಕಟ್ಟಿಲ್ಲ, ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಆ ಯುವಕನನ್ನ ನಮ್ಮ ರಿಪೋರ್ಟರ್ ಶರಣ ಹಂಪಿ ಮಾತಾಡಿಸಿದ್ದಾರೆ, ನೋಡೋಣ. ಮಹಾನಗರಿ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಅಷ್ಟಿಷ್ಟಲ್ಲ, ಅದರಲ್ಲೂ ಕೂಡ ಈ ಕುಡಿಗೆಹಳ್ಳಿ ಏರಿಯಾದಲ್ಲಿ ನಿರಂತರವಾಗಿ ದಾಳಿ ಮೇಲೆ ದಾಳಿ ಆಗ್ತಾ ಇದೆ. ಇದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಕ್ಕೂ ಕೂಡ, ನಿಮಗೆ ಅಬ್ಸರ್ವೇಷನ್ ಮಾಡಲಿಕ್ಕೂ ಕೂಡ ವೈದ್ಯರು ಯಾಕೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದ್ರೆ ನನ್ನ ಜೊತೆಗೆ ನಾಯಿ ದಾಳಿಗೆ ಒಳಗಾದಂಥ, ಮಾರಣಾಂತಿಕ ನಾಯಿ ದಾಳಿಗೆ ಒಳಗಾದಂಥ ವೀರೇಶ್ ನಮ್ಮ ಜೊತೆಗಿದ್ದಾರೆ. ಇದಾಗಿ ಬಹುಶಃ 12-14 ತಾಸಾಗಿದೆ. 3-4 ಆಸ್ಪತ್ರೆಗಳು, ನಿನ್ನೆ ರಾತ್ರಿ ನಿದ್ದೆ ಇಲ್ಲದೆ 3-4 ಆಸ್ಪತ್ರೆಗಳು, ಮೊದಲು ಯಲಹಂಕ ಆಸ್ಪತ್ರೆ, ಅಲ್ಲಿಂದ ರೆಫರ್ ಮಾಡೋ ಕಾರಣಕ್ಕಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಷ್ಟು ಈ ರೀತಿಯಾದಂಥ ಕಾಲಿನ ಪರಿಸ್ಥಿತಿ ನೋಡಿ. ಈಗಲೂ ಕೂಡ ರಕ್ತಸ್ರಾವ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20 ನಾಯಿಗಳು. ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಏನೆಲ್ಲ ಕಹಿಘಟನೆಗಳು ಆದವು ಅಂತ ಹೇಳಿ. ನಿನ್ನೆ ಎಷ್ಟು ಬೀದಿ ನಾಯಿಗಳು ನಿನ್ನ ಅಟ್ಯಾಕ್ ಮಾಡಿದ್ದು? 15-20 ನಾಯಿ ಅಟ್ಯಾಕ್ ಮಾಡಿದ್ರು ಸರ್ ನಿನ್ನೆ ನನಗೆ. ಪಾರ್ಕ್ ಹೋಗೋ ರೋಡಲ್ಲಿ ಸರ್, ಈ ನಡುವೆ ತುಂಬಾನೇ ಆಗಿದೆ ಸರ್. ಇಲ್ಲಿ ಏರಿಯಾದಲ್ಲೇ ಒಂದಿಬ್ರು ಸತ್ತೋಗಿದ್ದಾರೆ ಸರ್. ನಾಯಿ ಫೈಟಿಂಗ್ ಇಂದಾನೆ ಇಬ್ರು ಸತ್ತೋಗಿದ್ದಾರೆ. 1.5 ತಿಂಗಳಿಂದ ಸೀತಪ್ಪ ಅನ್ನೋರು ಮೊನ್ನೆ ತೀರ್ಕೊಂಡ್ರು. ಹೌದು, ಅವರು ಸತ್ತೋಗಿದ್ದಾರೆ ಸರ್. ಇವಾಗ ನನಗೆ ಸೆಕೆಂಡ್ ನನ್ಗಾಗಿದೆ. ಈಗ ನೆಕ್ಸ್ಟ್ ಯಾರ ಮೇಲೆ ಅಟ್ಯಾಕ್ ಮಾಡುತ್ತಂತ ಹೇಳಕ್ಕಾಗಲ್ಲ ಸರ್. ನಾಯಿದು ತುಂಬಾನೇ ಹಾವಳಿ ಆಗಿದೆ ಸರ್. ಈ BBMP ಅವರಾಗ್ಲಿ ಯಾರೇ ಆಗ್ಲಿ ಒಂದು ಕ್ರಮ ಏನೋ ಗೊಳ್ತಾ ಇಲ್ಲ. ಈಗ ನಿನ್ನೆ ಇದೆಲ್ಲ ಆಯ್ತಲ್ವಾ, ಇಷ್ಟೆಲ್ಲ ದಾಳಿ ಆದ್ವಲ್ಲ, ಅದ ಮೊದಲು ಯಾವ ಆಸ್ಪತ್ರೆಗೆ ಹೋದ್ರಿ ನೀವು? ಸರ್ ನಿನ್ನೆ ಯಲಹಂಕ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದ್ವಿ. ಯಲಹಂಕದಿಂದ ಅವ್ರು ವಿಕ್ಟೋರಿಯಾ ರೆಫರ್ ಮಾಡಿದ್ರು. ವಿಕ್ಟೋರಿಯಲ್ಲಿ ಹೋದ್ರೆ ಏನು ರೆಸ್ಪಾನ್ಸ್ ಮಾಡಿಲ್ಲ. ಅಲ್ಲಿ ಕೊಟ್ಟಿದ್ರೆ ಟ್ರೀಟ್ಮೆಂಟ್ ಅಷ್ಟೇ ಸಾಕು ಅಂತ ಹೇಳಿದ್ರು ಸರ್. ಎಲ್ಲಿ? ವಿಕ್ಟೋರಿಯಾದಲ್ಲಿ. ಸುಮಾರು ಒಂದು 11 ಗಂಟೆಗೆ ಹೋಗಿರ ಸರ್ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ. ಏನಂದ್ರೆ ಅಲ್ಲಿ ಟ್ರೀಟ್ಮೆಂಟ್ ಏನಾದ್ರು ಕೊಟ್ರ, ಡ್ರೆಸ್ಸಿಂಗ್ ಆದ್ರೂ ಮಾಡಿದ್ರ? ಏನು ಮಾಡಿಲ್ಲ ಸರ್, ವಿಕ್ಟೋರಿಯಾದಲ್ಲಿ ಏನು ಮಾಡಿಲ್ಲ. ಯಲಹಂಕ ಗೌರ್ಮೆಂಟ್ ಹಾಸ್ಪಿಟಲ್ ಸ್ಲಿಪ್ ಮಾಡ್ಬಿಟ್ಟು ಅಲ್ಲಿ ಕೊಟ್ಟಿದ್ರೆ ಸಾಕು ಅಂತ ಹೇಳಿದ್ರು ಅಷ್ಟೇ ಸರ್. ಈ ರೀತಿಯಾಗಿ ಬಲಗೈಯಲ್ಲಿ ಇಷ್ಟೆಲ್ಲ ರಕ್ತ ಹರಿತಾ ಇದೆ, ಕಾಲಲ್ಲೂ ಕೂಡ ರಕ್ತ ಹರಿತಾ ಇದೆ, ಬ್ಯಾಕ್ ಸೈಡ್ ಅಲ್ಲೂ ಕೂಡ ಹಿಂಗೆ ಇದೆ. ಡ್ರೆಸ್ಸಿಂಗು ಮಾಡ್ಲಿಲ್ವಾ ಇದನ್ನ? ಸರ್ ಇದು ಡ್ರೆಸ್ಸಿಂಗ್ ಮಾಡಂಗಿಲ್ಲ, ಹಾಗೆ ಬಿಡ್ಬೇಕು ಗಾಳಿಗೆ ಅಂತ ಹೇಳಿದ್ರು ಸರ್. ಓಕೆ, ಅಟ್ಲೀಸ್ಟ್ ಕ್ಲೀನ್ ಮಾಡುವಂತ ಅಬ್ಸರ್ವೇಷನ್ ಏನು ಮಾಡಿಲ್ಲ ಸರ್. ಕ್ಲೀನ್ ಅಂತ ಏನು ಮಾಡಿಲ್ಲ ಸರ್. ವಿಕ್ಟೋರಿಯಾದಲ್ಲಿ ಮುಟ್ಟೆ ಇಲ್ಲ ನಿಮ್ಮನ್ನ ಅವರು? ಮುಟ್ಟೆ ಇಲ್ಲ ಸರ್, ಬರೀ ಫೋಟೋ ತಗೊಂಡ್ರು ಅಷ್ಟೇನೆ. ನಮ್ ವಿಕ್ಟೋರಿಯಾದಲ್ಲಿ ಮುಟ್ಟೆ ಇಲ್ಲ ಸರ್. ಯಲಹಂಕದಲ್ಲಿ ಎಲ್ಲ ಕಡೆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ರೆಫರ್ ಮಾಡಿದ್ರು ವಿಕ್ಟೋರಿಯಾಗೆ. ಬೆಡ್ ಇಲ್ಲ ಅಂತಂದ್ಬಿಟ್ಟು ವಿಕ್ಟೋರಿಯಾ ರೆಫರ್ ಮಾಡಿದ್ರು. ವಿಕ್ಟೋರಿಯಾದ ಏನು ಕೇರೆ ಮಾಡ್ತಾ ಇಲ್ಲ ಸರ್. ಅಲ್ಲಿ ಬೆಡ್ ಇದ್ದಿಲ್ವಾ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ? ಸರ್ ವಿಕ್ಟೋರಿಯಾದಲ್ಲಿ ಬೆಡ್ಗಳು ತುಂಬಾ ಇರ್ತಾವ ಸರ್. ಅದು ಅಲ್ಲಿ ವಿಕ್ಟೋರಿಯಾದಲ್ಲಿ ಏನು ರೆಸ್ಪಾನ್ಸ್ ಮಾಡಿಲ್ಲ ಸರ್. ಎಷ್ಟು ಗಂಟೆಗೆ ವಾಪಸ್ ಬಂದ್ರಿ ಅಲ್ಲಿಂದ ಮತ್ತೆ? ಸರ್ ನಾವು ಬರೋಷ್ಟಿಗೆ ಒಂದು 2 ಗಂಟೆ ಆಯ್ತು ಸರ್ ಮನೆಗೆ ಬರೋಷ್ಟಿಗೆ. ಪರಿಸ್ಥಿತಿ ಇರೋದು. ಇಂಜೆಕ್ಷನ್ ಏನು ಹಾಕಿದ್ದಾರೆ, ಆದ್ರೆ ಅಟ್ಲೀಸ್ಟ್ ಅಬ್ಸರ್ವೇಷನ್ ರೀತಿ ಅದನ್ನು ಉಳಿಸ್ಕೋಬಹುದಾಗಿತ್ತು. ಆ ಕಾರ್ಯವನ್ನು ಮಾಡದೆ ವಾಪಸ್ ಕಳಿಸಿದ್ದಾರೆ. ನಿಜವಾಗ್ಲೂ ಕೂಡ ವಿಪರ್ಯಾಸ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18.